ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ಇಡೀ ಇಂಡಿಯನ್ ಸಿನಿಮಾ ಇಂಡಸ್ಟ್ರಿನೇ ಎದುರು ನೋಡ್ತಾ ಇದ್ದಂಥ ಸಿನಿಮಾ ಅಂತಂದ್ರೆ ಅದು ರಾಮಾಯಣ. ಇದರ ಟ್ರೈಲರ್ ಇವತ್ತು ರಿಲೀಸ್ ಆಗಿದೆ. ಸೊ ಈ ಟ್ರೈಲರ್ ಅಲ್ಲಿ ಯಶ್ ಅವರ ರಾವಣನ ಕ್ಯಾರೆಕ್ಟರ್ ಹೇಗಿತ್ತು, ಟ್ರೈಲರ್ ಅಲ್ಲಿ ಏನ್ ಇಷ್ಟ ಆಯ್ತು, ಹಾಗೆ ಏನ್ ಇಷ್ಟ ಆಗ್ಲಿಲ್ಲ, ಮತ್ತೆ ಯಶ್ ಅವರ ಕ್ಯಾರೆಕ್ಟರ್ ಇದ್ರಲ್ಲಿ ಎಷ್ಟಿದೆ ಅಂತ ನಾವಿವತ್ತು ಡೀಟೇಲ್ಡ್ ಆಗಿ ಮಾತಾಡ್ಕೊ ಬರೋಣ ಬನ್ನಿ. ಅದಕ್ಕೂ ಮುಂಚೆ ನೀವಿನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಆ್ಯಂಡ್ ನಾನು ಮಾಡುವಂಥ ಕಂಟೆಂಟ್ ನಿಮ್ಗೆ ಇಷ್ಟ ಆದರೆ ಮಾತ್ರನೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇನ್ನು ಲಾಸ್ಟ್ ಟೈಮ್ ರಿಲೀಸ್ ಆದಂಥ ಇಂಟ್ರೊಡ್ಯೂಸಿಂಗ್ ರಾಮ ಟೀಸರ್ಗೂ ಮತ್ತು ಇವಾಗ ರಿಲೀಸ್ ಆದಂಥ ಟ್ರೈಲರ್ಗೂ ಕಂಪೇರ್ ಮಾಡಿದ್ರೆ ಈ ಟ್ರೈಲರ್ ತುಂಬ ಚೆನ್ನಾಗಿದೆ. ಯಾಕೆ ಅಂತಂದರೆ ಈ ಟ್ರೈಲರಲ್ಲಿ ಕಲರ್ ಗ್ರೇಡಿಂಗ್ ಆಗಿರ್ಬೋದು, ಸ್ಯಾಚುರೇಷನ್ ಲೆವೆಲ್ ಆಗಿರ್ಬೋದು ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ. ಇದರಿಂದ ಒಂದೊಂದು ಫ್ರೇಮ್ ಕೂಡ ತುಂಬ ರಿಚ್ ಆಗಿ ಬಂದಿದೆ. ಅಷ್ಟೇ ಅಲ್ಲ, ಒಂದು ಡಿವೈನ್ ಸಿನಿಮಾಗೆ ಬೇಕಾದಂಥ ಪ್ರಾಪರ್ ವಿಜುವಲ್ಸ್ ಕೂಡ ಇದರಲ್ಲಿ ಸಿಕ್ಕಿದೆ. ಮತ್ತೆ ಯಶ್ ಅವರ ರಾವಣನ ಆರ್ಭಟ ಇಲ್ಲಿ ತುಂಬಾ ಸಖತ್ತಾಗಿ ಬಂದಿದೆ. ಅಂಡ್ ಗ್ಲೋಬಲ್ ಲೆವೆಲ್ ಆಡಿಯನ್ಸ್ ಕೂಡ ಇವರ ಕ್ಯಾರೆಕ್ಟರ್ನ ಥಿಯೇಟ್ರಲ್ಲಿ ಡೆಫಿನೆಟ್ಲಿ ಎಂಜಾಯ್ ಮಾಡ್ತಾರೆ. ಮೋಸ್ಟ್ಲಿ ಯಶ್ ಅವರು ಕೂಡ ಈ ಪಾತ್ರಕ್ಕೆ ವೆಯ್ಟ್ ಮಾಡ್ತಾ ಇದ್ರು ಅಂತ ಅನ್ಸುತ್ತೆ. ಯಾಕೆ ಅಂತಂದ್ರೆ ಅವರ ಪೀಕ್ ಆಕ್ಟಿಂಗ್ ಇಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ತುಂಬಾ ಜನ ಈ ಟ್ರೈಲರ್ ಅಲ್ಲಿ ಯಶ್ ಅವರ ರಾವಣನ ಲುಕ್ಗೋಸ್ಕರನೇ ವೆಯ್ಟ್ ಮಾಡ್ತಾ ಇದ್ರು. ಅಂಡ್ ಯಶ್ ಅವರ ಲುಕ್ ಕೂಡ ಅವರ ಎಕ್ಸ್ಪೆಕ್ಟೇಷನ್ಸ್ ನ ಫುಲ್ಫಿಲ್ ಮಾಡಿದೆ. ಮತ್ತೆ ರಾಮಾಯಣ ಟ್ರೈಲರ್ ಅಲ್ಲಿ ಯಶ್ ಅವರ ಒರಿಜಿನಲ್ ವಾಯ್ಸ್ ಕೇವಲ ಕನ್ನಡ ಮತ್ತೆ ಹಿಂದಿ ವರ್ಷನ್ ಅಲ್ಲಿ ಮಾತ್ರ ಇದೆ. ಮತ್ತೆ ಕನ್ನಡ ವರ್ಷನ್ ನ ಟ್ರೈಲರ್ ಅಲ್ಲಿ ಯಶ್ ಅವರ ಡೈಲಾಗ್ ಬೇರೆ ಲ್ಯಾಂಗ್ವೇಜ್ ಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಚೇಂಜಸ್ ಇದೆ. ಮೇ ಬಿ ಇದು ಫಿಲಮ್ ಅಲ್ಲೂ ಕೂಡ ಇರ್ಬೋದು. ಇನ್ನು ಈ ಸಿನಿಮಾದಲ್ಲಿ ಯಶ್ ಅವರ ಕ್ಯಾರೆಕ್ಟರ್ ಎಷ್ಟಿರುತ್ತೆ ಅಂತ ನೋಡೋದಾದ್ರೆ ಫಿಲಮ್ ನ 35 to 40% ರನ್ ಟೈಮ್ ಅಲ್ಲಿ ಇವರು ಕಾಣಿಸ್ಕೊಳ್ತಾರೆ. ಅದು ಎಲ್ಲೆಲ್ಲಿ ಅಂತಂದ್ರೆ ರಾವಣ ತಪಸ್ ಮಾಡ್ಬೇಕಾದ್ರೆ, ದೆನ್ ಕುಬೇರನ ಜೊತೆ ಯುದ್ಧದಲ್ಲಿ, ಇಂದ್ರನ ಜೊತೆ ಯುದ್ಧದಲ್ಲಿ, ಮತ್ತೆ ವೀಣೆ ನುಡಿಸ್ಬೇಕಾದ್ರೆ, ಹಾಗೆ ಸೀತಾ ಸ್ವಯಂವರಕ್ಕೆ ಹೋದಾಗ, ಶೂರ್ಪಣಖ ಜೊತೆ ರಾಮನ್ನ ಸಾಯಿಸ್ತೀನಿ ಅಂತಂದಾಗ, ಅಂಡ್ ಫೈನಲಿ ಸೀತಾ ಅಪಹರಣ ಮಾಡಿ ಜಟಾಯು ಜೊತೆ ಹೋರಾಟ ಮಾಡುವಂತ ಸೀನ್ಗಳಲ್ಲಿ ಇವರು ಪಾರ್ಟ್ 1 ಅಲ್ಲಿ ಕಾಣಿಸ್ಕೊಳ್ತಾರೆ. ಮತ್ತೆ ಇದರಲ್ಲಿ ರಣಬೀರ್ ಕಪೂರ್ ಅವರು 2 ಶೇಡ್ಸ್ಗಳಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಒಂದು ಲಾರ್ಡ್ ಪ್ರಭು ಶ್ರೀರಾಮನಾಗಿ, ಇನ್ನೊಂದು ಪರಶುರಾಮನಾಗಿ. ಮತ್ತೆ ಈ 2 ಕ್ಯಾರೆಕ್ಟರ್ಗೂ ಒಂದು ಫೈಟ್ ಸೀನ್ ಕೂಡ ಇದೆ. ಅಂಡ್ ರಣಬೀರ್ ಕಪೂರ್ ಅವರ ಪರ್ಫಾರ್ಮೆನ್ಸ್ ಈ 2 ಕ್ಯಾರೆಕ್ಟರ್ಲು ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಬಟ್ ಪರ್ಸನಲಿ ನನಗೆ ಆಸ್ ಎ ರಾಮನಾಗಿ ಇವರ ಎಕ್ಸ್ಪ್ರೆಷನ್ಸ್ ಇನ್ನೂ ಸ್ವಲ್ಪ ಬೇಕಿತ್ತು ಅಂತ ಅನಿಸ್ತು. ಇನ್ನು ಈ ಟ್ರೈಲರ್ ಅಲ್ಲಿ ನನಗೆ ಏನು ಇಷ್ಟ ಆಗಲಿಲ್ಲ ಅಥವಾ ಇನ್ನ ಬೇಕಿತ್ತು ಅಂತ ಅನ್ಸಿದ್ದು ಯಾವುದು ಅಂತಂದ್ರೆ, ಮೊದಲನೇದಾಗಿ ಯಶ್ ಅವರ ರಾವಣನ ಕ್ಯಾರೆಕ್ಟರ್ಗೆ ಇರೋ ಅಂತ ಪೀಕ್ ಮೂಮೆಂಟ್ಸ್ಗಳು ರಣಬೀರ್ ಕಪೂರ್ ಅವರ ರಾಮನ ಕ್ಯಾರೆಕ್ಟರ್ ಕೂಡ ಇರಬೇಕಿತ್ತು. ಎರಡನೆಯದ್ದು ಸನ್ನಿ ಡಿಯೋಲ್ ಅವರ ಹನುಮಂತನ ಕ್ಯಾರೆಕ್ಟರ್ನ ಇವರು ರಿವೀಲ್ ಮಾಡದೇ ಇರೋದು. ಯಾಕೆ ಅಂತಂದ್ರೆ ರಾಮ ಇದ್ಮೇಲೆ ಹನುಮಂತ ಇರಲೇಬೇಕು ಅಲ್ವಾ. ಸೊ ಹನುಮಂತನ ಕ್ಯಾರೆಕ್ಟರ್ ಇಲ್ಲದೆ ಇರೋದು ನನಗೆ ರಾಮಾಯಣ ಟ್ರೈಲರ್ ಕಂಪ್ಲೀಟ್ ಆಯಿತು ಅಂತ ಅನ್ನಿಸ್ಲಿಲ್ಲ. ಇನ್ನು ಮೂರನೆಯ ರೀಸನ್ ಅಂತಂದರೆ ಈ ಟ್ರೈಲರ್ನ ಮ್ಯೂಸಿಕ್. ಯಾಕೆ ಅಂತಂದರೆ ಈ ಮ್ಯೂಸಿಕ್ ಹೊರಗಿನ ಆಡಿಯನ್ಸ್ನ ಅಟ್ರ್ಯಾಕ್ಟ್ ಮಾಡೋ ಥರನೇ ಇದೆ, ಬಟ್ ನಮ್ಮ ಇಂಡಿಯನ್ ಸ್ಟೈಲಲ್ಲಿ ಇಲ್ಲ ಅಂತ ಅನ್ನಿಸ್ತು. ಮತ್ತು ನಿಮಗೆ ಈ ರಾಮಾಯಣ ಟ್ರೈಲರ್ ಹೇಗೆ ಅನ್ನಿಸ್ತು, ಇದರಲ್ಲಿ ಯಶ್ ಅವರ ಪವರ್ಫುಲ್ ರಾವಣನ ಕ್ಯಾರೆಕ್ಟರ್ ಹೇಗೆ ಅನ್ನಿಸ್ತು ಅನ್ನೋ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕೆಳಗಡೆ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಮತ್ತಷ್ಟು ಫಿಲಮ್ ರಿಲೇಟೆಡ್ ಅಪ್ಡೇಟ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್.